ಮೊದಲಿಗೆ ನಾವೀಗ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಎಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಬಹಳ ದಿನಗಳ ನಂತರ ನಾವೆಲ್ಲರೂ ಕೂಡ ರೇಖಿ ಲೆವೆಲ್ 3 ಇರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಗ್ಯಾಪ್ ಆಗಿದೆ. ನಾವೆಲ್ಲರೂ ಕೂಡ ಇವತ್ತು ಜಾಯಿನ್ ಆಗಿದ್ದೇವೆ. ನಿಮ್ಗೆ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಗಳಿದ್ಯಾ? ಚಂದ್ರಕಲಾ ಅವರಿಗೆ ಏನಾದ್ರು? ನಮಸ್ತೆ, ಹರೇ ರಾಮ ಹರೇ ಕೃಷ್ಣ, ಹೇಗಿದ್ದೀರಾ? ವಿಡಿಯೋ ಕಾಣಿಸ್ತಾ ಇಲ್ವಾ? ನನ್ ವಾಯ್ಸ್ ಕೇಳಿಸ್ತಾ ಇದೆಯಾ? ಆನ್ ಮಾಡ್ಕೊಳ್ಳಿ, ಯಾರಾದ್ರೂ ಮಾತಾಡಿ. ಕೇಳಿಸ್ತಾ ಇಲ್ವಾ? ಈ ದಿನದ ಕ್ಲಾಸ್ ಅಲ್ಲಿ ನಾವು ಒಂದು ಸಿಂಪಲ್ ಆಗಿರುವಂತಹ ಒಂದು ಸೆಲ್ಫ್ ಫೀಲಿಂಗ್ ಅನ್ನ ನಾವು ಮಾಡ್ಕೊಳ್ಳೋಣ. ಹೊಸಬ್ರು ಯಾರ್ಯಾರು ಇದ್ದೀರಾ ಅವರೆಲ್ಲರೂ ಕೂಡ ಏನು ಟೆನ್ಷನ್ ಮಾಡ್ಕೋಬೇಡಿ. ಯಾವುದೇ ಸಿಂಬಲ್ ಗಳು ಹೇಳಿದ್ರು ಕೂಡ ನೀವೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸುಮ್ನೆ ನಿಮ್ಮ ಕೈಗಳನ್ನ ನಿಮಗೆ ಆಶೀರ್ವಾದ ಮಾಡೋ ರೀತಿಯಲ್ಲಿ ನೀವು ಇಟ್ಕೊಳ್ಳಿ ಅಷ್ಟೇ, ಇನ್ನೇನು ಮಾಡೋಂಗಿಲ್ಲ. ನೀವು ಕಣ್ಮುಚ್ಕೊಳ್ಳಿ. ನಾನು ಯಾವ್ಯಾವ ರೀತಿ ಹೇಳ್ತಾ ಇರ್ತೀನೋ ಆ ರೀತಿಯಲ್ಲಿ ನೀವು ಆ ಚಿತ್ರಗಳನ್ನ ವಿಜುವಲೈಸೇಷನ್ ಮಾಡ್ಕೊಳ್ತಾ ಬನ್ನಿ ಅಷ್ಟೇ, ಇನ್ನೇನು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ನೆಕ್ಸ್ಟ್ ಮುಂದಿನ ಕ್ಲಾಸ್ಗಳಲ್ಲಿ ನಿಮ್ಗೆ ರೇಖಿ ಲೆವೆಲ್ 1, 2 ಕಲ್ಸ್ಕೊಡ್ತೇನೆ. ಅವಾಗ ಎಲ್ಲರೂ ಕೂಡ ನಿಮ್ಗೆ ಅದು ಕಂಪ್ಲೀಟ್ ಆಗಿ ಸಂಪೂರ್ಣವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಸಿಗುತ್ತೆ. ನಿಧಾನವಾಗಿ ಆರಾಮವಾಗಿ ನೀವೆಲ್ಲಿ ಕುತ್ಕೊಳ್ತೀರಾ ಅಲ್ಲಿ ಸಪೋರ್ಟ್ ಅನ್ನ ತಗೊಂಡು ಆರಾಮವಾಗಿ ಕುತ್ಕೊಳ್ಳಿ. ಸಪೋರ್ಟಿಗೆ ಏನಾದ್ರು ಬೆನ್ನಿಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಆ ಬೆನ್ನಿಗೆ ಸಪೋರ್ಟ್ ತಗೊಂಡು ಚೇರ್ ಮೇಲಾಗ್ಲಿ, ಸೋಫಾ ಮೇಲಾಗ್ಲಿ, ನಿಮ್ಗೆ ಅಥವಾ ಎಲ್ಲಿ ಬೆಡ್ ಮೇಲಾದ್ರೂ ಕೂಡ ನಿಮ್ಗೆ ಎಲ್ಲಿ ಆರಾಮ್ ಅನ್ಸುತ್ತೋ ಅಲ್ಲಿ ನೀವು ಕುತ್ಕೊಂಡು ನೀವು ಹೀಲಿಂಗ್ ಅನ್ನ ಮಾಡ್ಕೊಳ್ಬಹುದು. ಕೈಗಳನ್ನ ರಬ್ ಮಾಡ್ಕೊಳ್ಳೋಣ. ಸಿಂಬಲ್ಸ್ ಗಳನ್ನ ನಾವು ಡ್ರಾ ಮಾಡ್ಕೊಳ್ಳೋಣ. ಚೌಕುರೆ 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 ಚೌಕುರೆ, ಸೇಹಿಕಿ 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 ಸೇಹಿಕಿ, ಚೌಕುರೆ 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 ಚೌಕುರೆ, ಸೇಹಿಕಿ 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 ಸೇಹಿಕಿ. ಏ ರೇಖಿ ಮಾತೆ, ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಏ ರೇಖಿ ಮಾತೆ, ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ಶಕ್ತಿ ಪ್ರದಾನ ಮಾಡಿರಿ, ಶಕ್ತಿ ಪ್ರದಾನ ಮಾಡಿರಿ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಕೈಗಳನ್ನ ಹೀಗೆ ಜೋಡಿಸ್ಕೊಂಡು ಶಿರಸ್ಸಿನ ಮೇಲೆ ತಗೊಂಡು ಬಂದು, ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ಈ ದಿನ ಸಾಮೂಹಿಕವಾಗಿ ಸೆಲ್ಫ್ ಫೀಲಿಂಗ್ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಆ ಪರಮಾತ್ಮನ ದಿವ್ಯಮಯವಾದಂತಹ ಪ್ರಕಾಶವಾದಂತಹ ಬಿಳಿಯ ಬಣ್ಣದ ಪ್ರಕಾಶವು ಬ್ರಹ್ಮಾಂಡದಿಂದ ಹರಿದು ಬರ್ತಾ ಇರುವ ಹಾಗೆ, ಮಳೆ ಬಂದಾಗ ಹೇಗೆ ಮಳೆಯು ನಮ್ಮ ಮೇಲೆ ಸುರಿಯುತ್ತೋ ಹಾಗೆ ನಾವು ಬೆಳಕಿನ ಕಿರಣಗಳು
ಅತ್ಯಂತ ಪ್ರಕಾಶಮಯವಾದಂತಹ ಬಿಳಿಯ ಬಣ್ಣದ ದಿವ್ಯಮಯವಾದಂತಹ ಪವಿತ್ರವಾದಂತಹ ಶಕ್ತಿಯುತವಾದಂತಹ ನಮ್ಮೆಲ್ಲರನ್ನು ಕೂಡ ಹೀಲಿಂಗ್ ಮಾಡುವಂತಹ ದಿವ್ಯಮಯವಾದಂತಹ ಬೆಳಕಿನ ಕಿರಣಗಳು ಹಾಗೆ ಹರಿದು ಬಂದು ನಮ್ಮ ಶಿರಸ್ಸಿನ ಭಾಗವನ್ನೆಲ್ಲ ಕೂಡ ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ಬರ್ತಾ ಇದೆ. ನಮ್ಮ ಹಣೆಯಾಗಿರ್ಬಹುದು, ನಮ್ಮ ಉಬ್ಬು, ಕಣ್ಣು, ಮೂಗು, ಕೆನ್ನೆ, ಗಲ್ಲ, ಬಾಯಿ, ಕಿವಿ, ನಮ್ಮ ತಲೆ ಹಿಂಭಾಗ, ಮುಂಭಾಗ ಎಲ್ಲವೂ ಕೂಡ ಸಂಪೂರ್ಣವಾಗಿ ಆ ದಿವ್ಯಮಯವಾದಂತಹ ಪ್ರಕಾಶದ ಕಿರಣಗಳಿಂದ ತುಂಬಿ ಹೋಗ್ತಾ ಇದೆ. ಹಾಗೆ ಈ ಪ್ರಕಾಶವು ಮುಂದೆ ಸಾಗುತ್ತಾ 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 ನಮ್ಮ ಗಂಟಲಿನಲ್ಲಿ, ನಮ್ಮ ಭುಜದಲ್ಲಿ, ನಮ್ಮ ತೋಳುಗಳಲ್ಲಿ, ಹಾಗೆ ಮಣಿಕಟ್ಟಿನಲ್ಲಿ, ಮೊಣಕೈಗಳಲ್ಲಿ, ಅಂಗೈ, ಮುಂಗೈ, ಸಂಪೂರ್ಣವಾಗಿ ಬೆರಳುಗಳ ತುದಿಯವರೆಗೂ ಕೂಡ ಆ ಬೆಳಕಿನ ಕಿರಣಗಳು ಹಾಗೆ ತುಂಬಿ ಮುಂದೆ ಸಾಗ್ತಾ ಬರ್ತಾ ಇದೆ. ನಮ್ಮ ಮೇಲೆ ಮಳೆ ಸುರಿದ ಹಾಗೆ ಪ್ರಕಾಶದ ಕಿರಣಗಳು ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಹಾಗೆ ಈ ಪ್ರಕಾಶದ ಕಿರಣಗಳು ನಿಧಾನವಾಗಿ ನಮ್ಮ ಹೃದಯ ಚಕ್ರವನ್ನ, ನಮ್ಮ ನಾಭಿಯನ್ನ ತುಂಬಿಕೊಳ್ತಾ ಇದೆ. ನಾಭಿಯಿಂದ ಮೇಲ್ಭಾಗ, ನಾಭಿಯಿಂದ ಕೆಳಭಾಗಗಳೆಲ್ಲವೂ ಕೂಡ ಆ ಪರಮಾತ್ಮನ ಅದ್ಭುತವಾದಂತಹ ನಮ್ಮದೆಲ್ಲ ಕಷ್ಟಗಳನ್ನ, ನಮ್ಮ ಸಮಸ್ಯೆಗಳೆಲ್ಲವನ್ನು ಕೂಡ ದೂರ ಮಾಡುವಂತಹ ಆ ಪರಮಾತ್ಮನ ಕಿರಣಗಳು ಹಾಗೆ ತುಂಬಿ ಹೋಗ್ತಾ ಇದೆ. ಹಾಗೆ ಪ್ರಕಾಶಮಯವಾದಂತಹ ಕಿರಣಗಳು ನಮ್ಮ ಇಡೀ ಬೆನ್ನು ಮೂಳೆಯನ್ನ ತುಂಬಿಕೊಂಡಿದೆ. ಬೆನ್ನಿನ ಮೇಲ್ಭಾಗ, ಮಧ್ಯದ ಭಾಗ, ಕೆಳಭಾಗಗಳೆಲ್ಲವೂ ಕೂಡ ಕೇವಲ ಆ ಬಿಳಿಯ ಬಣ್ಣದ ಪ್ರಕಾಶ 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 ಪ್ರಕಾಶ. ಹಾಗೆ ಪ್ರಕಾಶವು ಮುಂದೆ ಸಾಗುತ್ತಾ 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 ನಮ್ಮ ತೊಡೆಗಳಲ್ಲಿ, ಮಂಡಿಗಳಲ್ಲಿ, ಮೊಣಕಾಲುಗಳಲ್ಲಿ, ಹಿಮ್ಮಡಿಯಲ್ಲಿ, ಪಾದದ ಮೇಲ್ಭಾಗ, ಕೆಳಭಾಗ, ಬೆರಳುಗಳ ತುದಿಯವರೆಗೂ ಕೂಡ, ಶಿರಸ್ಸಿನ ತುದಿಯಿಂದ ಕಾಲಿನ ತುದಿಯವರೆಗೂ ಕೂಡ ಬೆಳಕು 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 ಬೆಳಕು. ದಿವ್ಯಮಯವಾದಂತಹ ಅದ್ಭುತವಾದಂತಹ ಪ್ರಕಾಶವು ತುಂಬಿರುವುದು. ಶರೀರವೆಲ್ಲವೂ ಕೂಡ ಕೇವಲ ಪ್ರಕಾಶ 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 ಪ್ರಕಾಶ. ಒಂದು ವೃತ್ತಾಕಾರದ ಪ್ರಕಾಶಮಯವಾದಂತಹ ಗೋಲದ ಒಳಗೆ ನಾವೆಲ್ಲರೂ ಕೂಡ ಈಗ ಸುರಕ್ಷಿತರಾಗಿದ್ದೇವೆ, ಸುರಕ್ಷಿತರಾಗಿದ್ದೇವೆ, ಸುರಕ್ಷಿತರಾಗಿದ್ದೇವೆ. ಈ ಪ್ರಕಾಶಮಯವಾದಂತಹ ಅದ್ಭುತವಾದಂತಹ ಈ ಪ್ರಕಾಶದ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತ ಇಡೀ ಕೋಣೆಯನ್ನ ತುಂಬಿಕೊಂಡಿದ್ದೇವೆ. ಕೋಣೆಯನ್ನ ತುಂಬಿದಂತ ಈ ದಿವ್ಯಮಯವಾದಂತಹ ಪ್ರಕಾಶವು ಹಾಗೆ ಹರಡುತ್ತಾ 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 ಇಡೀ ಮನೆಯನ್ನ ವ್ಯಾಪಿಸಿಕೊಂಡಿದೆ. ಇಡೀ ಮನೆಯಲ್ಲಿರುವಂತಹ ಎಲ್ಲ ನಮ್ಮ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಈ ಪ್ರಕಾಶದಲ್ಲಿ ಮುಳುಗಿ ಹೋಗಿದ್ದಾರೆ, ಮುಳುಗಿ ಹೋಗಿದ್ದಾರೆ, ಮುಳುಗಿ ಹೋಗಿದ್ದಾರೆ. ಹಾಗೆ ಈ ಪ್ರಕಾಶ ಮುಂದೆ ಸಾಗುತ್ತಾ 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 ನಾವಿರುವಂತಹ ನಗರವನ್ನ ವ್ಯಾಪಿಸಿಕೊಂಡಿದೆ. ನಗರವೆಲ್ಲವೂ ಕೂಡ ಈ ದಿವ್ಯತೆಯ ಪ್ರಕಾಶದಲ್ಲಿ ಮುಳುಗಿ ಹೋಗಿದೆ. 4 ದಿಕ್ಕುಗಳಲ್ಲಿಯೂ ಕೂಡ ಈ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಕಿರಣಗಳು ಹರಡುತ್ತಾ 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 ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದೆ. ನಾವು ಇಡೀ ದೇಶದ ಮಧ್ಯ ಭಾಗದಲ್ಲಿ ಇದ್ದೇವೆ. ಆ ಪ್ರಕಾಶದ ಕಿರಣಗಳು ಎಲ್ಲ ದಿಕ್ಕುಗಳಲ್ಲಿ ಕೂಡ ಕೇವಲ ಪ್ರಕಾಶ 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 ಪ್ರಕಾಶ. ಬೆಳಕು ಬೆಳಕು ಬೆಳಕು. ಆ ದೀಪದ ಬೆಳಕು ಹೇಗೆ ತನ್ನ ಬೆಳಕನ್ನ ಎಲ್ಲ ದಿಕ್ಕುಗಳಲ್ಲಿ ಹರಿಯುತ್ತೋ ಹಾಗೆ ನಮ್ಮ ಈ ಆಭಾ ಮಂಡಲದ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ. ಪೃಥ್ವಿ ಎಲ್ಲಾ ಭಾಗವೂ ಕೂಡ ಕೇವಲ ಈ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದಿಂದ ತುಂಬಿ ಹೋಗಿದೆ.
ಎಲ್ಲೆಲ್ಲೂ 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 ಬೆಳಕು 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 ಬೆಳಕು. ಪವಿತ್ರವಾದಂತಹ ಈ ದಿವ್ಯತೆಯ ಬೆಳಕು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ವಿಸ್ತಾರವಾಗಿದೆ. ಮೋಡಗಳು, ನಕ್ಷತ್ರಗಳು, ಗ್ರಹಗಳು, ತಾರೆಗಳು, ಸೂರ್ಯ, ಚಂದ್ರಮ, ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿಯೂ ಕೂಡ ಈ ಪರಮಾತ್ಮನ ಈ ಪ್ರಕಾಶವು ಹರಡಿ ಹೋಗಿದೆ, ಹರಡಿದೆ, ಹರಡಿದೆ, ಹಾಗೆ ಮುಂದೆ ಸಾಗಿದೆ. ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಂದು, ರೇಖಿ ಮಾತೆಗೆ ಧನ್ಯವಾದಗಳು, ಕುಲದೇವತೆ ಕುಲದೇವರುಗಳಿಗೆ, ತಂದೆ ತಾಯಿಯರಿಗೆ, ಗುರುಗಳಿಗೆ, ಸದ್ಗುರುಗಳಿಗೆ, ಸಾಧು ಸಂತರಿಗೆ, ಋಷಿ ಮುನಿಗಳಿಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ನಿಮಗೆ ನಂಬಿಕೆ ಇರುವಂತಹ ಎಲ್ಲ ದಿವ್ಯ ಶಕ್ತಿಗಳು ಕೂಡ ನಿಮ್ಮ 4 ದಿಕ್ಕುಗಳಲ್ಲಿಯೂ ಕೂಡ ಈಗ ಉಪಸ್ಥಿತರಾಗಿದ್ದಾರೆ. ನಿಮ್ಮ 4 ದಿಕ್ಕುಗಳಿಂದ ಸುತ್ತಮುತ್ತಲೂ ಕೂಡ ಎಲ್ಲ ದಿವ್ಯ ಶಕ್ತಿಗಳು ವಿರಾಜಮಾನರಾಗಿ ಅವರ ಕೈಗಳಿಂದ ಹರಿದು ಬರ್ತಾ ಇರುವಂತ ಆಶೀರ್ವಾದದ ಕಿರಣಗಳು ಕೂಡ ನಿಮ್ಮ ಮೇಲೆ ಹರಿದು ಬರ್ತಾ ಇದೆ. ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶ. ಒಂದು ಕಡೆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶ, ಮತ್ತೊಂದು ಕಡೆ ಎಲ್ಲ ದಿವ್ಯ ಶಕ್ತಿಗಳ ಆಶೀರ್ವಾದದ ಪ್ರಕಾಶದ ಕಿರಣಗಳು ಮಳೆಯ ಹಾಗೆ ನಮ್ಮ ಮೇಲೆ ಸುರಿದು ಬರ್ತಾ ಇದೆ. ಹಾಗೆ ಪ್ರಕಾಶವು ನಮ್ಮ ಶರೀರದಲ್ಲೆಲ್ಲವನ್ನ ಕಂಪ್ಲೀಟ್ ಆಗಿ ಆ ಪ್ರಕಾಶವು ನಮ್ಮನ್ನ ಆವರಿಸ್ಕೊಳ್ತಾ ಬರ್ತಾ ಇದೆ. ಕೇವಲ ಪ್ರಕಾಶ 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 ಪ್ರಕಾಶ. ನಮ್ಮ ನೆತ್ತಿಯ ಭಾಗದಲ್ಲಿರುವಂತಹ ಸಹಸ್ರಾರ ಚಕ್ರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಈ ಪ್ರಕಾಶದ ಕಿರಣಗಳು ತೊಳೆದು ಹಾಕ್ತಾ ಇದೆ. ಮಳೆಯ ನೀರು ಹೇಗೆ ನಮ್ಮ ಮೇಲೆ ಸುರಿಯಿತು ಹಾಗೆ ಆ ಸಹಸ್ರಾರ ಚಕ್ರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಶುದ್ಧಿ ಆಗ್ತಾ ಇದೆ. ಹಾಗೆ ನೀವು ನೋಡ್ತಾ ಬರ್ಬೇಕು. ಆ ನಕಾರಾತ್ಮಕ ಶಕ್ತಿಗಳ ಆ ನೀರು ಕಪ್ಪು 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 ಬಣ್ಣದ ನೀರೆಲ್ಲವೂ ಕೂಡ ಆ ಪೃಥ್ವಿಯಲ್ಲಿ ಹರಿದು ಹೋಗ್ತಾ ಇದೆ. ಹಾಗೆ ನಿಮ್ಮ ಕೈಗಳಿಂದಲೂ ಕೂಡ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ನಮ್ಮ ಆಗ್ನೇಯ ಚಕ್ರದಲ್ಲಿ, ನಮ್ಮ ಹಣೆಯ ಮಧ್ಯದಲ್ಲಿರುವಂತಹ ಚಕ್ರದಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ತೊಳೆದು ಹಾಕ್ತಾ ಇದೆ. ಆ ಪ್ರಕಾಶದ ದಿವ್ಯತೆಯ ಕಿರಣಗಳ ಮಳೆಯಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗ್ತಾ ಇದೆ. ಕಪ್ಪು 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 ಬಣ್ಣದಲ್ಲಿ ಕೊಳೆ ಎಲ್ಲವೂ ಕೂಡ ಆ ಪೃಥ್ವಿಯ ಮಾತೆಯಲ್ಲಿ ಹರಿದು ಹೋಗ್ತಾ ಇದೆ. ಸಂಪೂರ್ಣವಾಗಿ ಶುದ್ಧಿಯಾಗಿ ಅಲ್ಲಿ ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶವು ಸ್ಥಾಪನೆ ಆಗ್ತಾ ಇದೆ. ಕೇವಲ ಬೆಳಕು 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 ಬೆಳಕು. ಹಾಗೆ ನಮ್ಮ ಗಂಟಲಿನ ಚಕ್ರವನ್ನ ನಾವು ಅಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಬ್ರಹ್ಮಾಂಡದಿಂದ ನಮ್ಮ ಕೈಗಳಿಂದಲೂ ಕೂಡ ಹರಿದು ಬರ್ತಾ ಇರುವಂತಹ ಪ್ರಕಾಶದ ಬೆಳಕಿನ ಮಳೆ ನಮ್ಮ ಗಂಟಲಿನ ಚಕ್ರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಶುದ್ಧಿ ಮಾಡ್ತಾ ಇದೆ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ನೀರಿನ ಹಾಗೆ ಆ ಬೆಳಕಿನಲ್ಲಿ ತೊಳೆದು ಆ ಪೃಥ್ವಿಯ ಮಾತೆಯಲ್ಲಿ ಹರಿದು ಹೋಗ್ತಾ ಇದೆ. ಎಲ್ಲವೂ ಸಂಪೂರ್ಣವಾಗಿ ಶುದ್ಧಿಯಾಗಿ ಕೇವಲ ಪ್ರಕಾಶ 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 ಪ್ರಕಾಶದಲ್ಲಿ ಸ್ಥಾಪನೆಯಾಗ್ತಾ ಇದೆ. ಹಾಗೆ ನಮ್ಮ ಹೃದಯ ಚಕ್ರದಲ್ಲಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಕಿರಣಗಳ ಮಳೆಯು ಅಲ್ಲಿ ಸುರಿದು ಅಲ್ಲಿರುವಂತ ನಮ್ಮ ಮನಸ್ಸಿನಲ್ಲಿರುವಂತ ಎಲ್ಲ ಭಾರಗಳನ್ನ, ನೋವುಗಳನ್ನ, ದುಃಖಗಳೆಲ್ಲವನ್ನು ಕೂಡ
ಸಂಪೂರ್ಣವಾಗಿ ಕಪ್ಪು 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 ಬಣ್ಣದಲ್ಲಿ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಆ ಪೃಥ್ವಿಯ ಮಾತೆಯಲ್ಲಿ ತೊಳೆದು ಹೋಗ್ತಾ ಇದೆ. ಹೃದಯ ಚಕ್ರವೆಲ್ಲವೂ ಕೂಡ ಶುದ್ಧಿಯಾಗಿ ಕೇವಲ ಪ್ರಕಾಶ 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 ಪ್ರಕಾಶ. ಹಾಗೆ ನಮ್ಮ ನಾಭಿಯ ಚಕ್ರದಲ್ಲಿ ದಿವ್ಯಮಯವಾದಂತಹ ನಮ್ಮ ಎಲ್ಲವನ್ನು ಪವಿತ್ರಗೊಳಿಸುವಂತಹ ಪ್ರಕಾಶದ ಕಿರಣಗಳ ಮಳೆಯು ಹಾಗೆ ನಮ್ಮ ನಾಭಿಯ ಚಕ್ರದಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೊಳೆದು ತೊಳೆದು ಹೇಗೆ ಮಳೆ ಬಂದು ಎಲ್ಲವನ್ನು ವಾಶ್ ಔಟ್ ಮಾಡುತ್ತಲ್ಲ, ಹೊಳೆ ಎಲ್ಲವನ್ನು ಹೇಗೆ ಹೊತ್ತು ಆ ನೀರಲ್ಲಿ ಹೋಗುತ್ತೆ, ಹರಿದು ಹೋಗುತ್ತಲ್ಲ, ಹಾಗೆ ನಮ್ಮ ನಾಭಿಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗಿ ಆ ಪೃಥ್ವಿ ಮಾತೆಯಲ್ಲಿ ಹರಿದು ಹೋಗ್ತಾ ಇದೆ. ನಾಭಿಯ ಚಕ್ರವೆಲ್ಲವೂ ಕೂಡ ಕೇವಲ ಆ ದಿವ್ಯ ಬೆಳಕಿನಲ್ಲಿ ತುಂಬಿ ಹೋಗುವುದು. ಪ್ರಕಾಶ 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 ಸ್ಥಾಪನೆ ಆಗ್ತಾ ಇದೆ. ಹಾಗೆ ನಮ್ಮ ಸ್ವಾಧಿಷ್ಠಾನ ಚಕ್ರ, ಹಾಗೆ ನಮ್ಮ ಮೂಲಾಧಾರ ಚಕ್ರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಈ ಬೆಳಕಿನ ಕಿರಣಗಳ ಮಳೆಯು ಸುರಿದು ಅಲ್ಲಿ ಸ್ಥಾಪನೆಯಾಗ್ತಾ ಇದೆ. ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಶೀಘ್ರವಾಗಿ ಕಪ್ಪು 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 ಬಣ್ಣದಲ್ಲಿ ಎಲ್ಲವೂ ಕೂಡ ವಾಶ್ ಔಟ್ ಆಗ್ತಾ ಇದೆ. ಅಲ್ಲಿರುವಂತಹ ಬ್ಲಾಕೇಜಸ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗಿ ಕಪ್ಪು 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 ಆ ಒಂದು ಕೊಳೆಯನ್ನು ಎಲ್ಲವೂ ಕೂಡ ಆ ಪೃಥ್ವಿಯಲ್ಲಿ ವಿಲೀನ ಆಗ್ತಾ ಇದೆ, ವಿಲೀನಗೊಂಡಿದೆ, ವಿಲೀನ ಆಗ್ತಾ ಇದೆ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗಿ ಕೇವಲ ಪ್ರಕಾಶ 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 ಪ್ರಕಾಶ. ನಮ್ಮ ಎಲ್ಲ 7 ಚಕ್ರಗಳು ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗಿದೆ, ಶುದ್ಧಿಯಾಗಿ ಸಂಪೂರ್ಣವಾಗಿ ಶಕ್ತಿಶಾಲಿಯಾಗಿದೆ, ಶಕ್ತಿಶಾಲಿಯಾಗಿದೆ, ಶಕ್ತಿಶಾಲಿಯಾಗಿದೆ. ಈ ಎಲ್ಲ ಘಟನೆಗಳನ್ನ, ಈ ಎಲ್ಲ ಸಂವೇದನೆಗಳನ್ನ ನಮ್ಮ 3ನೇ ಕಣ್ಣಿನಲ್ಲಿರುವಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ, ಎಲ್ಲವನ್ನು ಕೂಡ ಅನುಭವಿಸ್ತಾ ಇದೆ. ಸಂಪೂರ್ಣವಾಗಿ ನಮ್ಮ ಶರೀರವೆಲ್ಲವೂ ಕೂಡ ಕೇವಲ ಚಿನ್ನದ ಬಣ್ಣದ ಬೆಳಕು 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 ಬೆಳಕು. ಕೆಲವರಿಗೆ ತುಂಬಾ ಬಿಸಿ ಬಿಸಿಯಾದಂತ ಅನುಭವ, ಕೆಲವರಿಗೆ ತುಂಬಾ ತಣ್ಣನೆಯಾದಂತ ಅನುಭವ, ಕೆಲವರಿಗೆ ಹಗೂರವಾದಂತ ಅನುಭವ. ಕೇವಲ ನಮ್ಮ ಶರೀರವೆಲ್ಲವೂ ಕೂಡ ಒಂದು ಶರೀರವಲ್ಲ, ಕೇವಲ ಚಿನ್ನದ ಬಣ್ಣದ ಪ್ರಕಾಶ 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 ಪ್ರಕಾಶ. ಸಂಪೂರ್ಣವಾಗಿ ಆ ಪ್ರಕಾಶದಲ್ಲಿ ನಾವು ಮುಳುಗಿ ಹೋಗಿದ್ದೇವೆ, ಮುಳುಗಿ ಹೋಗಿದ್ದೇವೆ, ಮುಳುಗಿ ಹೋಗಿದ್ದೇವೆ. ಕೇವಲ ಪ್ರಕಾಶ 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 ಪ್ರಕಾಶ. ಪವಿತ್ರವಾದಂತಹ ನಮ್ಮ ಶರೀರದಲ್ಲಿರುವಂತಹ ಎಲ್ಲ ನೋವುಗಳನ್ನು ತೆಗೆಯುವಂತಹ ಅದ್ಭುತವಾದಂತಹ ಚಿನ್ನದ ಬಣ್ಣದ ಪ್ರಕಾಶ 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 ಪ್ರಕಾಶ.
ನಿಧಾನವಾಗಿ ನಮ್ಮ ಗಮನವನ್ನೆಲ್ಲ ಕಡೆ ಉಸಿರಿನ ಕಡೆಗೆ ತಗೊಂಡ್ಬರೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಕೈಗಳನ್ನ ನಮಸ್ಕಾರ ಮಧ್ಯೆಯಲ್ಲಿ ತಂದು, ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವ ದುರ್ಗಿಯರಿಗೆ ಧನ್ಯವಾದಗಳು, ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈ ಒಂದು ಸ್ವಯಂ ಹೀಲಿಂಗ್ ಅಲ್ಲಿ ಉಪಸ್ಥಿತರಾಗಿದ್ದಂತ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು, 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 ಧನ್ಯವಾದಗಳು. ಹರೇ ರಾಮ ಹರೇ ಕೃಷ್ಣ. ನಿಧಾನವಾಗಿ ನಿಧಾನವಾಗಿ ಕಣ್ಣನ್ನ ತೆರೆಯುತ್ತಾ, ನಿಧಾನವಾಗಿ ಕಣ್ಣನ್ನ ತೆರೆಯುವುದು. ಯಾರಾದ್ರೂ ನಿಮ್ಮ ಅನುಭವಗಳನ್ನ ಶೇರ್ ಮಾಡ್ತೀರಾ? ತುಂಬಾ ಅದ್ಭುತವಾದಂತ ವಿಭಿನ್ನವಾದಂತ ಹೀಲಿಂಗ್ ಇವತ್ತು. ಯಾರು ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಇಲ್ಲಿ ಯಾರು ಭಾಗವಹಿಸಿದ್ದೀರಾ ಅವರೇ ಅದೃಷ್ಟಶಾಲಿಗಳು.